ನಮಸ್ಕಾರ. ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ವೀಕ್ಷಕರೇ, ಜಿಯೋ ಪಾಲಿಟಿಕ್ಸ್ ನಲ್ಲಿ ತುಂಬಾ ದೊಡ್ಡ ಬದಲಾವಣೆಗಳು ಆಗ್ತಾ ಇವೆ. ಭಾರತದ ಆರ್ಮಿ ಚೀಫ್ ಉಪೇಂದ್ರ ದ್ವಿವೇದಿ ಹೇಳ್ತಾರೆ, ಯಾವಾಗ ಬೇಕಾದ್ರೂ ಯುದ್ಧ ನಡಿಬಹುದು ಅಂತ. ಈ ಯುದ್ಧ ಯಾರ ಜೊತೆ ಆಗುತ್ತೆ? ಆಬ್ವಿಯಸ್ಲಿ ಪಾಕಿಸ್ತಾನದ ಜೊತೆನೆ ಆಗೋದು. ಈ ಹೇಳಿಕೆಯ ಒಂದು ದಿನದ ಮುಂಚೆನೆ ವಾಯುಸೇನೆಯ ಚೀಫ್ ಹೇಳ್ತಾರೆ, ನಾವು ಪಾಕಿಸ್ತಾನದ 5 ಫೈಟರ್ ಜೆಟ್ಗಳನ್ನ ಹೊಡೆದು ಹಾಕಿದ್ದೇವೆ ಅಂತ. ಜೊತೆಗೆ ಏನೇನ್ ಹಾನಿಯಾಗಿದೆ ಅನ್ನೋದನ್ನ ಕೂಡ ಹೇಳಿದ್ರು. ಈ ರಾಹುಲ್ ಗಾಂಧಿ ಅಂಡ್ ಗ್ಯಾಂಗ್ ತುಂಬಾ ಪ್ರಶ್ನೆಗಳನ್ನ ಮಾಡಿದ್ವು. ಈಗ ಇದನ್ನ ಯಾಕೆ ಹೇಳ್ತಾ ಇದ್ದಾರೆ? ಮೊದ್ಲೇ ಹೇಳಬಹುದಿತ್ತಲ್ಲ ಅಂತ. ಪಾಪ ಭಾರತೀಯ ಸೇನೆ ಹೇಗೆ ಅನ್ನೋದು ಅವರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಭಾರತೀಯ ಸೇನೆ ತುಂಬಾ ಪ್ರೊಫೆಷನಲ್ ಸೇನೆ. ಅವರಿಗೆ ಯಾವಾಗ ಏನ್ ಮಾಡ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ. ಯಾವ ಸಮಯದಲ್ಲಿ ಏನ್ ಹೇಳಬೇಕು, ಏನ್ ಹೇಳ್ಬಾರ್ದು ಅನ್ನೋದು ಕೂಡ ಚೆನ್ನಾಗಿ ಗೊತ್ತಿದೆ. ಜೊತೆಗೆ ಯಾವ ನೆರೆಟಿವ್ ಅನ್ನ ಯಾವಾಗ ಕೌಂಟರ್ ಮಾಡಬೇಕು ಅನ್ನೋದು ಕೂಡ ಅವರಿಗೆ ಗೊತ್ತಿದೆ. ನೋಡಿ, ಈಗ ಪಾಕಿಸ್ತಾನದ ಆರ್ಮಿ ಚೀಫ್ ಮುನೀರ್ ಅಮೆರಿಕಾದ ಪ್ರವಾಸದಲ್ಲಿದ್ದಾನೆ. 3 ತಿಂಗಳಲ್ಲಿ ಇದು 2ನೇ ಪ್ರವಾಸ. ಅಲ್ಲಿಂದಲೇ 2 ಬೆದರಿಕೆಯನ್ನ ಕೂಡ ಮುನೀರ್ ಹಾಕ್ತಾನೆ. ಮುನೀರ್ ಇಂಡಸ್ ಟ್ರೀಟಿ ವಾಟರ್ ಬಗ್ಗೆ ಮಾತಾಡ್ತಾನೆ. ನಾವು ವೇಟ್ ಮಾಡ್ತಾ ಇದ್ದೀವಿ, ಭಾರತ ಮೊದಲು ಡ್ಯಾಮ್ ಅನ್ನ ಕಟ್ಟಲಿ ಅಂತ. ಭಾರತ ಡ್ಯಾಮ್ ಕಟ್ಟಿದ ಕೂಡಲೇ 10 ಮಿಸೈಲ್ಗಳನ್ನ ಬಿಟ್ಟು ಅದನ್ನ ಹೊಡೆದು ಹಾಕ್ತಾರಂತೆ. ಎಂಥ ಚೈಲ್ಡಿಶ್ ಹೇಳಿಕೆಗಳು ನೋಡಿ. ಜೊತೆಗೆ ಇನ್ನೊಂದು ಬೆದರಿಕೆ ಕೂಡ ಕೊಡ್ತಾರೆ. ನಮಗೇನಾದ್ರೂ ಆದ್ರೆ ನಾವು ಅರ್ಧ ವಿಶ್ವವನ್ನೇ ಹಾಳು ಮಾಡಿ ಬಿಡ್ತೀವಿ ಅಂತ. ಆಸಿಂ ಮುನೀರ್ನ ಈ ಕಾಮಿಡಿ ಪಂಚ್ ಬಗ್ಗೆ ಹಾಗೂ ಈಗ ಅಮೆರಿಕಾಗೆ ಈ ಜೋಕರ್ ಯಾಕೆ ಹೋಗಿದ್ದಾನೆ, ಅಮೆರಿಕಾದ ಪಾತ್ರವೇನು ಇದರಲ್ಲಿ ಅನ್ನೋದನ್ನ ಚರ್ಚೆ ಮಾಡೋಣ. ಈಗ ಏನಾಗ್ತಿದೆ ಅನ್ನೋದನ್ನ ನೋಡೋದಾದ್ರೆ, ಭಾರತದ ಆರ್ಮಿ ಚೀಫ್ ಉಪೇಂದ್ರ ದ್ವಿವೇದಿ ಹೇಳಿದ್ದಾರೆ, ಮುಂದಿನ ಯುದ್ಧ ಶೀಘ್ರದಲ್ಲೇ ಸಂಭವಿಸಲಿದೆ. ನಾವು ಅದಕ್ಕೆ ತಕ್ಕಂತೆ ಎಲ್ಲಾ ರೀತಿಯಾಗಿ ತಯಾರಿ ನಡೆಸಬೇಕು. ಸರ್ಕಾರ ಆಪರೇಷನ್ ಸಿಂಧೂರ್ಗೆ ಫ್ರೀ ಹ್ಯಾಂಡ್ ನೀಡಿತ್ತು. ಪಹಲ್ಗಾಮ್ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರು ಓಪನ್ ಆಗಿ ಹೇಳಿದ್ರು, ಇವರದ್ದು ಅತಿ ಆಯ್ತು, ಇಲ್ಲಿಗೆ ಮುಗಿಸ್ಬೇಕು ಅಂತ. ಜೊತೆಗೆ 3 ಸೇನಾ ಮುಖ್ಯಸ್ಥರು ಕೂಡ ಏನಾದ್ರೂ ಮಾಡಬೇಕು ಅಂತ ಸ್ಪಷ್ಟವಾಗಿದ್ರು. ಅದು ಆಯ್ತು ಕೂಡ. ನರೇಂದ್ರ ಮೋದಿ ಅವರ ಸರ್ಕಾರ ಏನ್ ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡೋಕೆ ಸೇನೆಗೆ ಕಂಪ್ಲೀಟ್ ಫ್ರೀಡಮ್ ಕೊಟ್ಟಿತ್ತು. ಇದೇ ಫಸ್ಟ್ ಟೈಮ್ ಸರ್ಕಾರದ ಕಡೆಯಿಂದ ಈ ತರಹ ಸೇನೆಗೆ ಫ್ರೀ ಹ್ಯಾಂಡ್ ಹಾಗೂ ರಾಜಕೀಯ ನಿರ್ದೇಶನ ಸಿಕ್ಕಿದ್ದು ಅಂತ ಸೇನೆಯ ಮುಖ್ಯಸ್ಥರು ಹೇಳ್ತಾರೆ. ಭಾರತದ ಆರ್ಮಿ ಚೀಫ್ ಎಷ್ಟು ಪ್ರಮುಖರು ಹಾಗೂ ಅವರ ಸ್ಟೇಟ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆಲ್ಲ ಗೊತ್ತಿದೆ. ಇದರ ಜೊತೆಗೆ ವಾಯುಸೇನಾ ಮುಖ್ಯಸ್ಥ AP ಸಿಂಗ್ ಅವರು ಇನ್ನೊಂದು ಹೇಳಿಕೆ ಕೂಡ ನೀಡಿದ್ದಾರೆ. ನಮ್ಮ ಮೇಲೆ ಯಾವುದೇ ನಿರ್ಬಂಧ ಹಾಕಿರಲಿಲ್ಲ, ನಮ್ಮ ಟಾರ್ಗೆಟ್ಗಳು ಸರಿಯಾಗಿದ್ವು, ಎಷ್ಟು ದೂರ ಹೋಗಿ ಹೊಡಿಬೇಕು ಅನ್ನೋದನ್ನ ಕೂಡ ಮೊದಲೇ ನಿರ್ಧಾರ ಮಾಡಿಕೊಂಡಿದ್ವಿ ಅಂತಾರೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ 5 ಪಾಕಿಸ್ತಾನ ಸೇನಾ ವಿಮಾನವನ್ನ ಹೊಡೆದು ಹಾಕಿದ್ದೇವೆ. ಅಲ್ಲದೆ ಸುಮಾರು 300 ಕಿಲೋಮೀಟರ್ನ ಒಂದು ಟರ್ಬುಲೆನ್ಸ್ ವಿಮಾನವನ್ನ ಹೊಡೆದು ಹಾಕಿದ್ದೇವೆ. ಇದು ಟಾರ್ಗೆಟ್ ಹಿಟ್ಟಿಂಗ್ ನಲ್ಲಿ ರೆಕಾರ್ಡ್ ಅಂತ ಹೇಳ್ತಾರೆ. S-400 ಪರ್ಫಾರ್ಮೆನ್ಸ್ ಬಗ್ಗೆ ಕೂಡ ಮಾತಾಡ್ತಾರೆ. ಹಾಗೆ ಪಾಕಿಸ್ತಾನ ಸೇನೆಯಲ್ಲಿ ಏನೇನ್ ಪುಡಿ ಮಾಡಿದ್ದೇವೆ ಅನ್ನೋದನ್ನ ಲಿಸ್ಟ್ ಕೂಡ ಕೊಡ್ತಾರೆ ಅವರು. ಆಕ್ಚುಲಿ ಪಾಕಿಸ್ತಾನ ಉರಿದುಕೊಂಡಿದ್ದೆ ಇದೇ ಕಾರಣಕ್ಕೆ. ಆ ಹ್ಯಾಂಗರ್ ನಲ್ಲಿ ಇಟ್ಟಿದ್ದ ಫೈಟರ್ ಜೆಟ್ ಗಳನ್ನ ಕೂಡ ಭಾರತ ಡೆಸ್ಟ್ರಾಯ್ ಮಾಡಿದೆ ಅಂತ. ಇದು ಅಮೆರಿಕಾಗೆ ತುಂಬಾ ಅವಮಾನ ಆಗಿತ್ತು. ಸೊ ಅಮೆರಿಕ ಯುದ್ಧದಲ್ಲಿ ಮಧ್ಯಸ್ಥಿಕೆ ವಹಿಸ್ತೀನಿ ಅಂತ ಬಂದಿದ್ದು. ಈಗ ಆಸಿಂ ಮುನೀರ್ ಅಮೆರಿಕಾದಲ್ಲಿ ನಿಂತು ಬೆದರಿಕೆ ಹಾಕ್ತಾನೆ ಭಾರತಕ್ಕೆ. ಭಾರತ ಡ್ಯಾಮ್ ಕಟ್ಟೋದನ್ನ ನಾವು ಕಾಯ್ತಾ ಇದ್ದೀವಿ, ಕಟ್ಟಿದ ಕೂಡಲೇ 10 ಮಿಸೈಲ್ಗಳಿಂದ ಅದನ್ನ ಉಡಾಯಿಸ್ತೀವಿ ಅಂತ. ದಿ ಪ್ರಿಂಟ್ ವರದಿ ಪ್ರಕಾರ ಆಸಿಂ ಮುನೀರ್ ಅಮೆರಿಕಾದಲ್ಲಿ ನಡೆದ ಪಾರ್ಟಿಯಲ್ಲಿ ಭಾಗವಹಿಸಿದ್ದಂತೆ. ಅದರಲ್ಲಿ ಭಾರತಕ್ಕೆ ಹೀಗೆ ಥ್ರೆಟ್ ಮಾಡಿದ್ದಾನೆ, ನಾವು ಮುಳುಗಿದ್ದೇ ಆದ್ರೆ ಅರ್ಧ ಪ್ರಪಂಚವನ್ನ ಮುಳುಗಿಸ್ತೀವಿ ಅಂತಾನು ಹೇಳ್ತಾನೆ. ಚೀನಾ ಮತ್ತು ಅಮೆರಿಕಾದ ಬಿಟ್ಟಿ ಕೂಳು ತಿಂದು ಪಾಕಿಸ್ತಾನ ಕೊಬ್ಬಿದೆ. ಅಮೆರಿಕನ್ ಆರ್ಮಿ ಇದು ದೇಶದ ನಾನಾ ಕಡೆಗಳಿಗೆ ತನ್ನ ಕಮಾಂಡ್ ಮಾಡಿದೆ. ಆ ಕಮಾಂಡ್ಗೆ ಒಬ್ಬೊಬ್ಬರನ್ನ ನೇಮಿಸಿದ್ದಾರೆ. ಅದರಲ್ಲಿ ಭಾರತ, ಮಲೇಷಿಯಾ, ಚೀನಾ, ಇಂಡೋನೇಷಿಯಾ, ಇನ್ನೂ ಅನೇಕ ದೇಶಗಳಿವೆ. ಇದೆಲ್ಲ US ಇಂಡೋ ಪೆಸಿಫಿಕ್ ಕಮಾಂಡ್ ಒಳಗೆ ಬರ್ತವೆ.
ಆದ್ರೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಇರಾನ್, ಇರಾಕ್, ಸೌದಿ, ದುಬೈ, ಕತಾರ್ ಇವೆಲ್ಲ ಯುಎಸ್ ಸೆಂಟ್ರಲ್ ಕಮಾಂಡ್ ನ ಅಡಿಯಲ್ಲಿ ಬರುತ್ತೆ. ನೋಡಿ, ಯುಎಸ್ ಸೆಂಟ್ರಲ್ ತುಂಬಾ ಯುದ್ಧಗಳನ್ನ ಮಾಡಿದೆ. ಈಗ ಯುಎಸ್ ಕಮಾಂಡ್ ನ ಚೀಫ್ ಜೊತೆ ಆಸಿಮ್ ಮುನೀರ್ ಭೇಟಿ ಮಾಡ್ತಾನೆ, ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾನೆ. ಅಮೆರಿಕಾಗೆ ಇರಾನ್ ನನ್ನ ಟ್ಯಾಕಲ್ ಮಾಡಬೇಕಾಗಿದೆ, ಆದ್ರೆ ಭಾರತ ಆಗ ಅಮೆರಿಕಾಗೆ ಸಪೋರ್ಟ್ ಮಾಡೋದಿಲ್ಲ. ಯಾಕೆಂದ್ರೆ ಭಾರತ ಯಾವುದೇ ದೇಶಗಳ ನಡುವಿನ ಕಿತ್ತಾಟದಲ್ಲಿ ಮೂಗು ತೂರಿಸೋದೇ ಇಲ್ಲ. ಈ ಕೆಲಸ ಮಾಡೋದು ಪಾಕಿಸ್ತಾನ. ರೀಸೆಂಟ್ ಆಗಿ ಇರಾನ್ ಚೀಫ್ ಪಾಕಿಸ್ತಾನಕ್ಕೆ ಬಂದಿದ್ರು, ಆದ್ರೆ ಪಾಕಿಸ್ತಾನ ನಿರಂತರವಾಗಿ ಅಮೆರಿಕಾಗೆ ಸಹಾಯ ಮಾಡ್ತಾನೆ ಬಂದಿದೆ. ಅಮೆರಿಕಾಗೆ ಗೊತ್ತಿದೆ, ನಾಯಿಗೆ ಬಿಸ್ಕೆಟ್ ಹಾಕಿದಂಗೆ ಪಾಕಿಸ್ತಾನಕ್ಕೆ ಡಾಲರ್ ಬಿಸಾಕಿದ್ರೆ ಸಾಕು, ಏನ್ ಬೇಕಾದ್ರೂ ಮಾಡುತ್ತೆ ಅಂತ. ಸೊ ಈಗ ಪಾಕಿಸ್ತಾನ ನೇವಿಯನ್ನ ಅಪ್ಗ್ರೇಡ್ ಮಾಡಿ ಯುಎಸ್ ನೇವಿ ಜೊತೆ ನಿಯೋಜಿಸಲಾಗುತ್ತೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಸದ್ಯ ಭಾರತ ಹಾಗೂ ಟ್ರಂಪ್ ನಡುವೆ ಸಂಬಂಧ ಸರಿಯಾಗಿಲ್ಲ ಅನ್ನೋದು ಗೊತ್ತೇ ಇದೆ. ಈ ಟೈಮಲ್ಲಿ ಆಸಿಮ್ ಮುನೀರ್ ಏನಾದ್ರೂ ಕಿತ್ತೋಗಿರೋ ವೆಪನ್ ಕೊಡಬಹುದು ಅಂತ ಅಮೆರಿಕಾಗೆ ಹೋಗಿದ್ದಾನೆ. ಸೆಂಟ್ರಲ್ ಕಮಾಂಡ್ ನಮ್ಮ ಜೊತೆ ಇದೆ, ಭಾರತ ಏನೂ ಮಾಡೋಕೆ ಆಗೋದಿಲ್ಲ ಅನ್ನೋ ಭ್ರಮೆಯಲ್ಲಿದ್ದಾನೆ ಪಾಪ ಮುನೀರ್. ಆದ್ರೆ ಇವರ ಯುದ್ಧ ಇವರೇ ಮಾಡಬೇಕು, ಬೇರೆಯವರು ಬಂದು ಗೆಲ್ಲಿಸೋದಿಲ್ಲ ಅನ್ನೋದನ್ನು ಮರೆತು ಬಿಟ್ಟಿದ್ದಾನೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.